ಹಾಯ್ ದೋಸ್ತರ, ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ ಅಂತ ಹೇಳಿ ತಿಳ್ಕೊತೀನಿ. ದೋಸ್ತರ, ಇವತ್ತು ನಾನು ವಿಡಿಯೋ ಯಾಕೆ ಇದನ್ನು ತೋರ್ಸಾಕತ್ತೀನಪ್ಪ ಅಂದ್ರೆ, ನನ್ನ ಶೆಡ್ನ್ಯಾಗ ನನ್ನ ಮರಿಗಳು ಹೆಂಗದಾವು, ಯಾರು ಮೇಯಿಸ್ತಾರ, ಹೆಂಗೆ ಯಾರು ಮೇಯಿಸ್ತಾಕತ್ತಾರ, ನನ್ನ ಮಗ ನನ್ನ ಹೆಣ್ಮಕ್ಳು ಎಲ್ಲ ಮೇಯಿಸ್ತಾರೆ. ಇವನ್ನ ಅದನ್ನು ಈ ವಿಡಿಯೋದಾಗ ತೋರಿಸ್ತೀನಿ ರೀ. ಅವ್ರು ಹೆಂಗೆ ಮೇಯಿಸ್ತಾರ, ಏನು ಮಾಡ್ತಾರೆ ಅನ್ನೋದು ಒಂದು ಸಣ್ಣ ವಿಡಿಯೋ ಮಾಡಿ ಹಾಕಾಕತ್ತೀನಿ ದೋಸ್ತರ. ಯಾರು ನನ್ನ ಚಾನಲ್ ಹೊಸದಾಗಿ ನೋಡಾಕತ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡ ದೋಸ್ತರ. ಯಾಕಂದ್ರೆ ಇದನ್ನು ವಿಡಿಯೋ ನಾವು ಹಾಕೋದೇನು ಇದ್ರಂಗಿಲ್ಲ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ನೆಕ್ಸ್ಟ್ ವಿಡಿಯೋ ಹಾಕಕ್ಕೆ ಅನುಕೂಲ ಆಕತ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿರಿ. ಇದ್ರಾಗ ಎಲ್ಲ ಥರದಂತ ಹೇಳ್ಕೊತಾ ಇದ್ದೀನಿ ರೀ. ಔಷಧ ಹೆಂಗೆ ಹಾಕಬೇಕು, ಮರಿ ಯಾವ್ದು ಇದು ಮಾಡಬೇಕು ಅನ್ನೋದು ಎಲ್ಲನೂ ಇದ್ರಾಗ ಮಾಹಿತಿ ಐತ್ರಿ. ಇದನ್ನು ನೋಡಿರಿ. ಚಾನಲ್ ಹೊಸದಾಗಿ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಯಾಕಂದ್ರೆ ನಾವು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಹಾಕವು. ಹಂಗಂತೇಳಿ ಇಲ್ಲಿ ಹೆಂಗೆ ನಾವು ಮೇಷವು ಏನೇನು ಮಾಡ್ಯಾವ ಅನ್ನೋದು ನನ್ನ ಮಗನೂ ಅವು ಎಲ್ಲ ಏನು ಹಾಕ್ತಾನೆ ಅನ್ನೋದು ಅವನು ಹೇಳ್ತಾನೆ ರೀ. ನಾನು ಅಷ್ಟು ಕಂಟಿನ್ಯೂ ಅದು ಏನು ಮಾಡ್ತೀನಿ ನೋಡೋಣ್ರಿ. ನೋಡಿರಿ ದೋಸ್ತರೆ ಹೆಂಗೈತೆ ಅನ್ನೋದು ಇದನ್ನು. ದೋಸ್ತರ ಇದು ನೋಡ್ರಿ, ಇದು ಹೊಟ್ಟಿನ ಗೋಡೌನ್ ರೀ ನಮ್ದು. ಇದು ಹೊಟ್ಟಿನ ಗೋಡೌನ್. ಇದ್ರ ಸೈಜ್ ಬಂದ್ಬಿಟ್ಟು 50-30 ಸೈಜ್ ಐತ್ರಿ. 50-30 ಸೈಜಿಗೆ 20 ಫುಟ್ ಹೈಟ್ ಇಟ್ಟಿನ್ರಿ. ಅದನ್ನು 20 ಅಡಿ ಎತ್ತರ. ಅಂದ್ರೆ ಟ್ರ್ಯಾಕ್ಟರ್ ಬರಲಿ, ಟ್ರಕ್ ಬರಲಿ, ಯಾವ ಬಂದ್ರೂ ಅದೇನು ಅಲ್ಲಿ ಒಳಗೆ ಕಾಣಕತ್ತಲ್ಲ, ಅದು ಗೇಟ್ ರೀ. ಅದು ಆ ಗೇಟ್ ನಿಂತ್ರ ಒಳಗೆ ಬರ್ತಾವ್ರಿ. ಎಲ್ಲ ಹೊಟ್ಟೆ ತೊಗೊಂಡು ಬರೋಕ್ಕಾಗಲಿ, ನಮಗೇನೋ ಇದು ಮಾಡೋಕ್ಕಾಗಲಿ, ಈ ಥರ ತಂದು ಇಲ್ಲಿ ಒಳಗೆ ಸ್ಟಾಕ್ ಮಾಡೋಕೆ ಇದನ್ನು ಸ್ಟೋರೇಜ್ ಮಾಡ್ಕೊಂಡೀನಿ ರೀ. ಇದನ್ನೊಂದು ಸಣ್ಣದಾಗಿ ಮಾಡೀನಿ ರೀ. ಇದಕ್ಕೆ ಇದು 50-30 ಸೈಜ್ ಶೆಡ್ಡಿಗೆ 3 ಲಕ್ಷ ರೂಪಾಯಿ ಖರ್ಚು ಬಂದೈತೆ ನೋಡ್ರಿ ಸ್ನೇಹಿತರದು. ಎಲ್ಲರೂ 3 ಲಕ್ಷ ರೂಪಾಯಿ ಇದಕ್ಕೆ ಖರ್ಚು ಮಾಡೀನಿ ರೀ. ಇವ ನನ್ನ ಮಗ ರೀ, ಅವನ ಮರಿ ಮೇಯ್ಸಾಕತ್ತಾನ ನೋಡ್ರಿ. ಈಗ ಇಲ್ಲಿ ನೋಡ್ರಿ, ಹೊಟ್ಟೆ ತುಂಬ್ಕೊಂಡು ಹೋಗಿ ಮರಿಗಳಿಗೆ ಹಾಕಾಕತ್ತಾನ ರೀ. ನೋಡ್ರಿ ಇಷ್ಟೆಲ್ಲ ಇದನ್ನ ಯಾಕೆ ತೋರ್ಸಾಕತ್ತೀನಪ್ಪ ಅಂದ್ರೆ, ಸಣ್ಣ ಪುಟ್ಟ ರೈತರಿಗೇನ ಹೆಲ್ಪ್ ಆಕೈತೆ ಅಂತೇಳಿ ಇದನ್ನೆಲ್ಲ ವಿಡಿಯೋ ಮಾಡೀನಿ ರೀ. ನೋಡ್ರಿ, ಇದು ನನ್ನ ಫಾರ್ಮ್ ರೀ. ಇದು ಇಲ್ಲಿ ಕೆಳಗಡೆ ಕೋಳಿ ಬಿಟ್ಟಿದ್ದೀನಿ ರೀ. ಇಲ್ಲಿ ಕೋಳಿ ಬಿಟ್ಟಿನಿ. ಕೋಳಿ ಆಗ ಇಲ್ಲಿ ನೋಡ್ರಿ, ಎಲ್ಲ ಪ್ಯೂರ್ ನಾಟಿ ಕೋಳಿ ರೀ. ಪ್ಯೂರ್ ಜವಾರಿ ಕೋಳಿಗಳು ಅದಾವ್ರಿ. ಒಟ್ಟು ಈ ಥರ ಎಲ್ಲ ಇಲ್ಲಿ ಕೋಳಿ ಬಿಟ್ಟು ಇದು ಮಾಡೀನಿ ರೀ. ಅದನ್ನು ಸಣ್ಣ ಮರಿನೂ ಅದ ನೋಡ್ರಿ, ಮತ್ತು ಸಣ್ಣ ಮರಿ ಅದಾವ್ರಿ. ಕೋಳಿಗಳು ಅದಾವ್ರಿ ದೊಡ್ಡ. ಸಣ್ಣ ಮರಿಗಳು ತಂದು ಇಲ್ಲಿ ಜವಾರಿ ಮರಿಗಳು ತಂದು ಬಿಟ್ಟೇವ್ರಿ. ಇಲ್ಲಿ ಈ ಥರ ಎಲ್ಲ ಇದನ್ನ ಯಾಕೆ ತೋರ್ಸಾಕತ್ತೇವಪ್ಪ ಅಂದ್ರೆ, ಕೋಳಿ ಬಿಟ್ಟರೆ ಇದಾಕೈತಿ, ಲಾಸ್ ಆಕೈತಿ, ಇದು ಮಾಡ್ತೈತೆ ಅಂತ ಇರ್ತೀರಿ. ಎಲ್ಲ ಸುಳ್ರಿ. ಅದನ್ನು ಬಿಟ್ಟಿನಿ ರೀ. ಕೋಳಿನೂ ಚಲೋ ಅದಾವು, ಮತ್ತು ನನ್ನ ಮರಿಗಳೂ ಚಲೋ ಅದಾವ ರೀ. ಮರಿನೂ ನೋಡ್ರಿ, ಆಗ ಈ ಥರ ನನ್ನ ಮರಿ ಬಂದವ್ರಿ. ಮರಿ ಏನೇನು ಹಾಕಿದವ ತಮ್ಮ ಮರಿಗಳಿಗೆ? ಏಟೇಟು ಹಾಕಿದೆ? ಎಷ್ಟು ಟೈಮ್ ಆಗ್ತೀವಿ? ಒಟ್ಟು 3 ಟೈಮ್. ಒಟ್ಟು ನೀರು 3 ಟೈಮ್ ನೀರು ಕುಡಿಸ್ತೀರಿ? ನೀರೇನು ಹಿಂಗೆ ತುಂಬಿಡ್ತೀರೇನು? ಇಲ್ಲೇ ಯಾರ್ಯಾರು ಮೇಯಿಸ್ತೀರಿ ಅವನು? ನಿಮ್ಮ ಮಮ್ಮಿ ನೀನು ಮರಿ ಮೇಯಿಸ್ತೀರಿ? ಹಾಂ. ಎಷ್ಟು ಮರಿ ಅದಾವ ಇವು? ಎಷ್ಟು ಅದಾವ? 70 ಮರಿ ಅದಾವ. ಹಾಂ. ಎಲ್ಲ ನೀನು ಮೇಯಿಸ್ತೇನಾ?
ನಿಮ್ಮ ಮಮ್ಮಿನೂ ನೀನು ಕೂಡಿ ಮೇಯಿಸ್ತೀರಿ. ಕಾಳ ಏನೇನು ಹಾಕ್ತೀರಿ ಅವಕ್ಕೆ? ಜೋಳ ಮತ್ತು ಜೋಳ ಮತ್ತು ಇವು ಏನು ಅಲ್ಲಿ ಗೋಧಿ ಅದು ಇಟ್ಟಿರಲ್ಲ ಅವು ಏನು? ಶೇಂಗಾನು ಹಾಕ್ತೀರನ? ಗೋಧಿ ಜೋಳ ಶೇಂಗಾ. ಅವು ಆಚೆ ಕಡೆದು ದೊಡ್ಡ ಮರಿ ನಿಮ್ಮನೇನವು? ಎಲ್ಲ ಮರಿ ನಿಮ್ಮನ್ನ ಅನ್ನಂಗತ್ತ. ಈಗ ನೀವು ಹೊಟ್ಟಕ್ಕಾಗತ್ತೇನೆ ಈಗ ಹೊಟ್ಟಾಕಿ ಮತ್ತೆ ಎಷ್ಟೊತ್ತಿಗೆ ಹಾಕ್ತಿ ಈಗ ಸಂಜೆ ಮುಂದೆ ಹಾಕ್ತಿ ಮತ್ತೆ? ಮರಿ ಚಲೋ ಮೇಸಿರಿ ನೋಡ್ರಿ ದೋಸ್ತರ. ಇವ ನನ್ನ ಮಗ ರೀ, ಇವು ಮೇಯಿಸ್ತಾನ್ರಿ ಮರಿಗಳು. ಅದಕ್ಕೆ ಅವನ ಬಾಯಿಲೇನು ಹೆಂಗೆ ಮೇಯಿಸ್ತಾರ ಅನ್ನೋದು ಕೇಳಿ ಒಂದಿಟ್ಟು ಮಾಹಿತಿಯನ್ನು ಕೊಡಾಕತ್ತೀನಿ ರೀ ದೋಸ್ತರ. ಈ ಥರ ಮರಿ ಹಿಂಗೆಲ್ಲ ಹಿಂಗೆ ಕಣಿಕಿ ಹಾಕ್ಯಾನ ನೋಡ್ರಿ. ಈಗ ಕಣಿಕಿ ಹಾಕ್ಯಾನ, ಕಣಿಕಿ ಹಾಕಿ ಮರಿ ಮೇಯ್ಸಾಕತ್ತಾನ್ರಿ ನೋಡ್ರಿ. ಮರಿ ಹೆಂಗದಾವು ಇವೆಲ್ಲ ಮೊನ್ನೆ ತಂದೀನಿ ರೀ. ಒಂದು 4 ದಿವಸ ಆಯ್ತು ರೀ ಮರಿ ತಂದೀವು. ಇವು 12,000 ಹಂಗೆ ಮರಿ ತಂದೀನಿ ನೋಡ್ರಿ. 4 ದಿನ ಆಯ್ತು ರೀ ಈಗ ಬಂದ ಮರಿ. 12,000ಲೇ ಇವು ಮರಿ ತಂದೀನಿ ರೀ. 12,000ಲೇ ಮರಿ ತಂದೀನಿ. ಇವೆಲ್ಲ ಇವು 6,500 ರೂಪಾಯ್ದಂಗೆ ತಂದಿದ್ದು ಮರಿ ನೋಡ್ರಿ ಸರ್. ಇವೆಲ್ಲ 6,500 ಇವು 7,000 ಮರಿಗಳು ರೀ. ಇವು 7,000ಲೇ ತಂದಿನ ಮರಿ ಈ ಥರ ಬಂದವ್ರಿ. ಈಗ ಇವೆಲ್ಲ 6,500. ಇವು 6,000ಲೇ ತಂದಿದ್ದು ನೋಡ್ರಿ. ಇವೆಲ್ಲ 6,000 ಮರಿ ರೀ. ಇವು 6,000 ಹಂಗೆ ತಂದಿದ್ದು 30 ಮರಿ ಅದಾವೆ ರೀ. ಇವು 6,500 ಹಂಗೆ ತಂದಿದ್ದು ಒಂದು 12-13 ಮರಿ ಅದಾವೆ ರೀ. ಇವಾಗ 7,000 ಹಂಗೆ ತಂದಿದ್ದು ಇವು ಒಂದು 32-33 ಮರಿ ಅದಾವೆ ರೀ. ಒಟ್ಟು ಒಂದು 75 ಮರಿ ಅದಾವೆ ರೀ. ಒಂದಿಷ್ಟು ಕುರಿ ಅದಾವೆ ರೀ. ಒಂದು ದೊಡ್ಡ ಟಗರ್ ಐತ್ರಿ, ಒಂದು 90 kgದು. ಒಂದು 7-8 ಕುರಿ ಅದಾವೆ ರೀ. ಅಲ್ಲೆಲ್ಲ ಕಾಣಕತ್ತಿದ್ದು ಕುರಿ ರೀ. ಆಚೆ ಕಡೆ ಒಂದಿಷ್ಟು ಆಡು ಅದಾವೆ ರೀ. ಹೊಂತದಾವು ಒಳಗೆ ಹೊಂತ ಮರಿನೂ ಬಿಟ್ಟೆವು. ಆಗ ಮತ್ತು ಇವನು ಟಗರ್ಗಳು ತಂದೇವು ರೀ. ಇವನು ನೋಡ್ರಿ ಇಷ್ಟೆಲ್ಲ ಹಿಂಗೆಲ್ಲ ಇದು ಮಾಡ್ತೇವೆ. ನಿನ್ನ ಹೆಸರು ನೀರು ಅದ್ರಾಗ ಇಡ್ತೇನೆ ನೀರು ಟ್ರೇದಾಗ. ಇವೆಲ್ಲ ಮರಿ ನೀನ ಮೇಯಿಸ್ತೀವನ? ಇದನ್ನೆಲ್ಲ ಕಾಕಾಗತ್ತೀವ ಏನಿದ ಹಿಟ್ಟು? ಇವು ಮರಿ ನೀರು ಕುಡ್ಸಾಕ ಏನಿದ ಹಿಟ್ಟು ಹಾಕ್ಬೇಕಂದಂಗತ್ತ. ಇದು ಹಿಟ್ಟು ಹಾಕಿದ್ರೆ ಹಿಂಗೆ ನೀರು ಕುಡಿತಾವ ಮರಿ. ಹಿಟ್ಟು ಹಾಕಿ ಕುಡಿಸ್ತೇನೆ ದಿವಸ? ಹಿಟ್ಟು ಹಾಕಬೇಕ. ಇದು ಹೋದ ಸಲ ಕುರ್ಬಾನಿಗೆ ಉಳ್ದಿದ್ದು ಮರಿ ರೀ. ಇದು ಒಂದು ಮರಿ ಇಟ್ಕೊಂಡೇವ್ರಿ. ಇದು 90 kg ಐತೆ ನೋಡ್ರಿ. ಈಗ ಇದು 90 kg ಮರಿ ಐತ್ರಿ. ಇದು ಈಗ ಒಂದಿಷ್ಟು ಕುರಿ ಅದಾವ್ರಿ. ಇದೊಂದು ಮರಿ ಬೇಕಂತೇಳಿ ಇಟ್ಕೊಂಡೇವ್ರಿ. ಈಗ 4 ಮರಿ ಐತ್ರಿ. ಇದು 90 kg ಐತೆ ನೋಡ್ರಿ. 90 kg ಮರಿ ಐತಿ. ಚಲೋ ಐತ್ರಿ ಮರಿ. ಇದು
ಈ ಔಷಧ ಇದನ್ನು ಯಾಕೆ ತೋರ್ಸಾಕತ್ತೀನಪ್ಪ ಅಂದ್ರೆ CRS ಪುಡಿ ರೀ ಇದು CRS ಪೌಡ್ರ್ ಪುಡಿ ಇದನ್ನು ಹಾಕಿದ್ರೆ ಮರಿಗಳು ಸ್ಟಾನಿಕ್ ಹಾಕೋದೇನು ಅವಶ್ಯಕತೆ ಇಲ್ಲ ರೀ. ಇದನ್ನು ಹಾಕಿದ್ರೆ ಇದು ಯಾಕಂದ್ರೆ ಮರಿ ಭಾಳ ಕೆಟ್ಟ ಮೇವು ತಿಂತಾವ್ರಿ. ಇದಕ್ಕೆ ಮೇವು ಚಲೋ ತಿಂತಾವು, ಜೀರ್ಣ ಆಕತ್ತಿದ್ದಕ್ಕೆ. ಅದಕ್ಕೆ ಇದೊಂದು ಪೌಡ್ರ್ ಹಾಕೋಬೇಕ್ರಿ ಪ್ರತಿ ಮರಿಗೂ ಒಂದು 10 ಗ್ರಾಮ್ದಷ್ಟು ರೀ. 10 ಗ್ರಾಮಿನಷ್ಟು ಪೌಡ್ರ್ ಹಾಕೊಂಡ್ರೆ ಇದು ಮರಿ ಏನು ಫುಲ್ ಮೇವು ತಿಂತಾವ್ರಿ. ಇದಕ್ಕೆ ಇದು ಮೇವು ಹೆಂಗೆ ತಿಂತಾವಪ್ಪ ಅಂದ್ರೆ ಒಂದು ಏನೋ ಒಬ್ಬ ಭಾಳಷ್ಟು ಹಸು ಆದಾಗ ಮನುಷ್ಯ ಹೆಂಗೆ ತಿಂತಾನಲ್ರಿ ಆ ಸೇಮ್ ಮರಿ ಇದಕ್ಕೆ ಮೇವು ತಿಂತಾವ್ರಿ. ಈ CRS ಪೌಡ್ರ್ ಇದು. ಈ ಪೌಡ್ರ್ ಹಾಕ್ಕೊಂಡು ಇದು ಮಾಡ್ಕೋಬೇಕ್ರಿ. ನಾವು ಇದನ್ನು ಸ್ವಲ್ಪ ನೀರಿನಾಗೂ ಕೊಡ್ತೇವೆ ರೀ. ಇದನ್ನು ನೀರಿನಾಗ ಹಾಕಿ ಕುಡಿಸ್ತೇವೆ. ಮತ್ತು ಇದನ್ನು